ರಾಜಕಾರಣಿಗಳು ಹಿರಿಯ ಮುತ್ಸದಿಯವರು ನಮ್ಮ ಶಿವಶಂಕರಪ್ಪ ಅವರು ನುಡಿರಮಣ ಅವೆಲ್ಲ ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್ ಅವ್ರ ಬಗ್ಗೆ? ಒಬ್ಬ ಧೀಮಂತ ನಾಯಕ ಅವರು ನಮ್ಮ ನಗಲಿರೋದು ನಿಜಕ್ಕೂ ಕರ್ನಾಟಕದ ಜನತೆಗೆ ತುಂಬಲಾರದ ನಷ್ಟ. ಕೊಡುಗೈ ದಾನಿಗಳು, ಅದಲ್ಲದೆ ನಮ್ಮ ಸಮಾಜಕ್ಕೆ ವೀರಶೈವ ಸಮಾಜದ ಜೊತೆ ಎಲ್ಲ ಸಮಾಜಗಳನ್ನು ಬೆರೆಸುವಂತ ಕೆಲಸ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ ಅಂತ ಹೇಳಿ ನಾವು ಇಲ್ಲಿ ಅವರಿಗೆ ನಮನವನ್ನ ಸಲ್ಲಿಸ್ಲಿಕ್ಕೆ ಬಂದಿದ್ದೀವಿ. ಅದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಹೌದು, ನಾಡಿಗೆ ತುಂಬಲಾರದ ನಷ್ಟ ಅವರು ಹೋಗಿರೋದ್ರಿಂದ ಆಗಿದೆ ಅಂತ ಒಬ್ಬ ನಾಡನ್ನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಮಾಡಿರ್ತಕ್ಕಂಥ ಧೀಮಂತ ನಾಯಕ ಅವರಾಗಿದ್ರು ಅಂತ ಹೇಳಿ ಶಾಮೂ ಶ್ರೀಶಂಕರ್ ಈದಿರುವಂತಹ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಹಳ ದೊಡ್ಡ ಮಾಡ್ಬಿಟ್ರಿ, ಇನ್ನೊಂದೆರಡು ಸೇರಿಸಿ ಮತ್ತೆ ಅವರು ಅಧ್ಯಕ್ಷನ ಮಾಡ್ರೆ ಅವ್ರದ್ದು ಎಲ್ಲ ಸೇರಿಸ್ಬಿಟ್ರೆ ಮಹಾಸಭಾ ದೊಡ್ಡದಾಗ್ತದೆ. ಇದನ್ನ ಹೆಂಗೆ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾವು ಹಿಡ್ಕೊಂಡು ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ವಿಶೇಷವಾಗಿ ಖಂಡ್ರೆಯವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಅವರು ಅತ್ಯಂತ ಯಶಸ್ವಿ ಮಾಡ್ತಾರೆ ಅಂತ ವಿಶ್ವಾಸವೂ ಕೂಡ ನನಗೆ. ಯಾಕಂದ್ರೆ ನಾನು ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋ ಮನುಷ್ಯ ಅಲ್ಲ. ಒಂದೆರಡು ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದ್ದೀನಿ. ಭಾಳ ಸಹನೆಯಿಂದ ಎಲ್ಲರ ವಿಚಾರವನ್ನು ಕೇಳ್ಕೊಂಡು ಹೆಜ್ಜೆಯನ್ನು ಮುಂದಿಟ್ಟಾರೆ. ಅದನ್ನು ಮುಂದುವರ್ಸಿದ್ರೆ ಸಾಕು. ನಮ್ಮ ಮಕ್ಕಳಿಗೆ ಭಾಳ ದೊಡ್ಡ ಸಮಾಜ ಇದೆ, ಅದ ಸಮಸ್ಯೆ ಇರೋದು. ಭಾಳ ದೊಡ್ಡ ಸಮಾಜ, ಭಾಳ ದೊಡ್ಡ ಜನ, ಭಾಳ ಬುದ್ಧಿವಂತರು, ಭಾಳಷ್ಟು ಬುದ್ಧಿವಂತರು ಒಂದು ಕಡೆ ಕೂಡಿದೇನೆ. ಅದನ್ನು ಈ ಬುದ್ಧಿವಂತಿಕೆಯನ್ನ ಈ ಸಂಖ್ಯಾಬಲವನ್ನು ನಿಭಾಯಿಸೋದೇ ಒಂದು ದೊಡ್ಡ ಹಾಡು. ಬಹಳ ಸಹನೆ ಇರಬೇಕು. ನೋಡಿ ಶಾಮೂಸು ಇರ್ಬೇಕು, ಯಾರೇನು ಹೇಳಿದ್ರು ಉತ್ತರ ಕೊಡ್ತಿದ್ದಿಲ್ಲ ಅವರು. ಆಯ್ತು ಮೀಟಿಂಗ್ ನಾನು ಹೇಳಿದ್ದೀನಪ್ಪ ಅವನಿಗೆ, ಈಶ್ವರ್ ಹೇಳಿದ್ದೀನಿ. ಎಲ್ಲಿಯೂ ಕೂಡ ಹಚ್ಕೊಳ್ತಿದ್ದಿಲ್ಲ.